ಓದಿನ ವಿಚಾರದಲ್ಲಾಗಿರ್ಬೋದು, ನಡವಳಿಕೆ ವಿಚಾರದಲ್ಲಾಗಿರ್ಬೋದು, ಮಾತಿನ ವಿಚಾರದಲ್ಲಾಗಿರ್ಬೋದು, ಚುರುಕಿನ ವಿಚಾರದಲ್ಲಾಗಿರ್ಬೋದು ಕಂಪೇರ್ ಮಾಡಬೇಡಿ. ಮತ್ತು ಅವ್ರು ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ, ಅದನ್ನು ನೀವು ಪದೇ ಪದೇ ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಬೇಡಿ. ಹಾಗೆ ನಮಸ್ತೆ. ಸ್ಕೂಲ್ ಫೋಬಿಯಾ, ಶಾಲೆ ನಾವಲ್ಲೇ, ಡಾಕ್ಟರ್ PV ಭಂಡಾರಿ ಅವರು ಬರೆದಿರುವಂತಹ ಪುಸ್ತಕ. ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ನನ್ನ ಕಥೆಯನ್ನು ನೀವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೇಳಿ ಸರ್ ಅನ್ನೋ ಚಾಪ್ಟರ್. ನಿನ್ನೆ ನಾವು ಮಯೂರಂಗೆ ಏನಕ್ಕೆ ಸ್ಕೂಲಿಗೆ ಹೋಗೋಕ್ಕಾಗ್ತಾಯಿಲ್ಲ, ಬಟ್ ಅವ್ನ ಬಿಹೇವಿಯರ್ ಹೇಗಿತ್ತು, ಅವ್ರ ಕುಟುಂಬ ಹೇಗಿದೆ, ಅವನ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ರು, ಅವನೆಷ್ಟೇ ಓದ್ತಾ ಇದ್ದ, ಸಡನ್ನಾಗಿ ಯಾಕೆ ಓದೋದು ಬಿಟ್ಟ, ಇವೆಲ್ಲ ನೋಡಿದ್ವಿ. ಸೊ ಇವಾಗ ನಾವು ನೋಡೋಣ ಏನು ಪ್ರಾಬ್ಲಮ್ ಇತ್ತು ಅವ್ರಿಗೆ ಅಂತ. ಅವನಿಗೆ ಏನು ತೊಂದರೆ ಇತ್ತು ಅಂದರೆ, ರಾತ್ರಿ ಮಲಗಿದಾಗ ಹಾಸಿಗೆಯ ಮೇಲೆ ಟಾಯ್ಲೆಟ್ ಮಾಡ್ಕೊಳ್ತಿರ್ತಾನೆ. ಒಂದು ವಾರದಲ್ಲಿ ಸುಮಾರು 3 ರಿಂದ 4 ಬಾರಿ ಆದರೂ ಕೂಡ ನೈಟ್ ಅವನು ಬೆಡ್ ಮೇಲೆ ಟಾಯ್ಲೆಟ್ ಮಾಡ್ತಿರ್ತಾನೆ. ಆಗ ಆತನಿಗೆ ತಾಯಿ ಯಾವಾಗಲೂ ಬೈತಾ ಇರ್ತಾಳೆ, ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳು ನಿನ್ನ ತಂಗಿ, ಅವಳು ಮಾಡಲ್ಲ ಅಂತ ತಂಗಿ ಜೊತೆಗೆ ಕಂಪೇರ್ ಮಾಡ್ತಿರ್ತಾರೆ, ಹೋಲಿಕೆ ಮಾಡ್ತಾ ಇರ್ತಾರೆ. ಹೀಗೆ ಆ ಹೋಲಿಕೆ ಮಾಡಿದಾಗ ನೋಡು ಅವಳು ಹೇಗೆ ಕರೆಕ್ಟಾಗಿ ಟಾಯ್ಲೆಟ್ ಬಂದರೆ ಎದ್ದೋಗಿ ಮಾಡ್ತಾಳೆ, ಒಂದು ದಿನವೂ ಕೂಡ ಅವಳು ಮಾಡಿಲ್ಲ ಬೆಡ್ ಮೇಲೆ, ನೀನು ಇಷ್ಟು ದೊಡ್ಡವನಾಗಿ 10th ಸ್ಟ್ಯಾಂಡರ್ಡ್ ಆಗಿ ನೀನು ಇದೆಲ್ಲ ಮಾಡ್ತಾ ಇದೆಯಲ್ಲ, ಹಾಗೆ ಹೀಗೆ ಅಂತ ರೇಗಿಸ್ತಿರ್ತಾರೆ. ಅದೇ ರೀತಿ ಅವರ ಮಾವ ಕೂಡ ಉಚ್ಚೆ ಬುರ್ಕ ಅಂತ ಹೇಳಿ ತಮಾಷೆ ಮಾಡೋದು, ನೀನು ಬಿಡು ಉಚ್ಚೆ ಬುರ್ಕ ಅಂತ ಹೇಳಿ ರೇಗಿಸೋದು ಎಲ್ಲ ಮಾಡ್ತಿರ್ತಾರೆ. ಇದು ಸುಮಾರು ವರ್ಷಗಳಿಂದ ಇವರ ಮನೆಯಲ್ಲಿ ನಡೀತಾ ಇರುವಂತಹ ಕಥೆ ಆಗಿದೆ. ಮಂಗಳ ರಜಾ ದಿನದಲ್ಲಿ, ಅಂದರೆ ಮಯೂರನ ತಂಗಿ ರಜಾ ಬಂದರೆ ಊರುಗಳಿಗೆ ಹೋಗೋದು, ಚಿಕ್ಕಪ್ಪ ಮನೆಗೆ ಹೋಗೋದು, ಅಜ್ಜಿ ಮನೆಗೆ ಹೋಗೋದೆಲ್ಲ ಮಾಡ್ತಿರ್ತಾಳೆ. ಆದರೆ ಮಯೂರ ಎಲ್ಲೂ ಹೋಗ್ತಾ ಇರಲ್ಲ. ಕಾರಣ ಏನಂದರೆ, ಅಲ್ಲೂ ಕೂಡ ನಾನು ಟಾಯ್ಲೆಟ್ ಮಾಡಿಬಿಟ್ರೆ ಅನ್ನೋ ಭಯದಿಂದ ಅವನು ಯಾರ ಜೊತೆಗೂ ಹೋಗೋದನ್ನು ಬಿಟ್ಬಿಡ್ತಾನೆ. ಹಾಗೆ ಈಗ 10th ಮುಗಿಸಿ ಫಸ್ಟ್ PUಗೆ ಹೋಗೋ ಟೈಮ್ ಬಂದಿದೆ. ಫಸ್ಟ್ PU ಹೋಗಬೇಕು ಅಂದರೆ ಅವ್ರ ಊರಲ್ಲಿ ಇಲ್ಲ, ಸೊ ದಟ್ ಕಾರ್ಕಳಕ್ಕೆ ಹೋಗಬೇಕು. ಕಾರ್ಕಳದಿಂದ 30 ಕಿಲೋಮೀಟರ್ಸ್ ಆಗುತ್ತೆ ಊರು. ಸೊ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೆ ಇವಾಗ ಅವನ್ನ ಅಲ್ಲೇ ಹಾಸ್ಟೆಲಿಗೆ ಸೇರಿಸಬೇಕು ಅಥವಾ ಯಾವುದಾದ್ರೂ ಸಂಬಂಧಿಕರ ಮನೆಯಲ್ಲಿ ಉಳಿಸ್ಬೇಕು. ಈ ಡಿಸಿಷನ್ ತೊಗೊಂಡಿದ್ದಕ್ಕೆ 10th ಮುಗಿಯೋದು ಹತ್ತಿರ ಬರ್ತಿದ್ದಂಗೆ ಮಯೂರನ್ಗೆ ಮಾನಸಿಕ ಕಾಯಿಲೆ ರೋಗ ಹೆಚ್ಚಾಗ್ತಾ ಹೋಗಿದೆ, ಆತಂಕ ಹೆಚ್ಚಾಗ್ತಾ ಹೋಗಿದೆ. ಈಗ ಅಲ್ಲಿ ಹೋದ್ಮೇಲೆ ನನ್ನ ಕತೆ ಏನು, ನಾನು ಹೆಂಗೆ ಕಂಟ್ರೋಲ್ ಮಾಡಲಿ, ನನಗಿದು ಗೊತ್ತಾಗ್ತಿಲ್ವಲ್ಲ, ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ, ನನ್ನ ಮರ್ಯಾದೆ ಹೋಗುತ್ತೆ, ಇದೆಲ್ಲ ಯೋಚನೆ ಮಾಡಿ ಮಾಡಿ ಏನಕ್ಕೆ ಬರಲ್ಲ ಅಂದರೆ, ಯಾರಿಗಾದ್ರೂ ಮಕ್ಳಿಗೆ ಪಾಪ ಹೇಳೋಕ್ಕಾಗತ್ತಾ ನಾನು ನೈಟ್ ಟಾಯ್ಲೆಟ್ ಮಾಡ್ಕೊಳ್ತೀನಿ ಅಂತ? ಇಲ್ಲ ಅಲ್ವಾ? ಸೊ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ಮನೋರೋಗಕ್ಕೆ ತುತ್ತಾಗಿ ಖಿನ್ನತೆಗೆ ಒಳಗಾಗಿದ್ದಾನೆ. ಇದನ್ನೆಲ್ಲ ಕೂಡ ಸಮಾಧಾನವಾಗಿ ಮನೋವೈದ್ಯರು ಕೇಳ್ತಾ 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 ಇದಾ ನಿನ್ನ ಪ್ರಾಬ್ಲಮ್ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಇವರು ಪೇರೆಂಟ್ಸ್ಗೆ ಹೇಗೆ ಅರ್ಥ ಮಾಡಿಸಿದ್ರು ಅಂದರೆ, ಮಯೂರಂಗೆ ಏನು ಕಂಟ್ರೋಲ್ ಅಂದರೆ ಟಾಯ್ಲೆಟ್ ಕಂಟ್ರೋಲ್ ಆಗ್ತಾ ಇಲ್ಲ, ಯೂರಿನ್ ಕಂಟ್ರೋಲ್ ಆಗ್ತಾ ಇಲ್ಲ, ಈ ತೊಂದರೆಯಲ್ಲಿ ಅವನು ಸಿಗಾಕ್ಕೊಂಡಿದ್ದಾನೆ. ಇದು 10ನೇ ತರಗತಿವರೆಗೂ ಕೆಲವು ಮಕ್ಕಳಲ್ಲಿರುವಂತಹ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಮಕ್ಕಳು ಸಾಮಾನ್ಯವಾಗಿ 5ನೇ ವಯಸ್ಸಿಗೆ ತಮಗೆ ಬೇಕಾದಾಗ ಹೋಗಿ ಮೂತ್ರ ಮಾಡಿ ಬರುವಂತಹ ಪರಿಸ್ಥಿತಿ ಬಂದುಬಿಡ್ತಾರೆ. 5th ಅವ್ರಿಗೆ 5ನೇ ವಯಸ್ಸು ಬರ್ತಾ ಇದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಆರ್ಗನ್ ಸೆನ್ಸ್ ಆಗುತ್ತೆ, ಲೈಕ್ ಅವರು ಹೋಗಿ ಬರ್ತಾರೆ. 15% ಮಕ್ಕಳು ಅಂದರೆ 15% ಮಕ್ಕಳಿಗೆ 5 ವರ್ಷಕ್ಕೆ ನಿಂತೋಗ್ಬಿಡುತ್ತೆ ಬೆಡ್ ಮೇಲೆ ಟಾಯ್ಲೆಟ್ ಮಾಡೋದು. ಆದರೆ 5% ಮಕ್ಕಳಿಗೆ 5ನೇ ತರಗತಿ ತನಕ 5th ಸ್ಟ್ಯಾಂಡರ್ಡ್ ತನಕ ಇರುತ್ತೆ. 2% ಜನಕ್ಕೆ ಮಾತ್ರ 5ನೇ ಕ್ಲಾಸಿನ ನಂತರ 10ನೇ ಕ್ಲಾಸ್ ತನಕ ಕೂಡ ಈ ಪ್ರಾಬ್ಲಮ್ ಇರುತ್ತೆ. 1% ಅಷ್ಟು ಪ್ರೌಢರು ಇದ್ದಾರೆ ಈ ಕಾಯಿಲೆಯಲ್ಲಿ. ಅರ್ಥ ಆಯ್ತಾ? ಸೊ 15% ಮಕ್ಕಳು ಅಷ್ಟೇ ಆ ಏಜಲ್ಲಿ ಬಿಡ್ತಾ ಇರೋದು. ಇನ್ನು ಮಿಕ್ತವ್ರಿಗೆಲ್ರಿಗೂ ಕೂಡ ಏಜ್ ಪ್ರಕಾರ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಅಭ್ಯಾಸ ಮುಂದುವರಿಸ್ಕೊಂಡು ಹೋಗಿ ಇದಕ್ಕೆ ಬಲವಾದ ವೈಜ್ಞಾನಿಕ ಕಾರಣಗಳಿದೆ. ಈ ಮಕ್ಕಳಲ್ಲಿ ಆನುವಂಶಿಕವಾಗಿರುವ ಅವರ ಮೂತ್ರಕೋಶದ ಅಂಗರಚನಾಶಾಸ್ತ್ರದಲ್ಲಿ ಕೆಲವು ನ್ಯೂನ್ಯತೆ ಇರುತ್ತೆ.
ಓಕೆ, ಯೂರಿನರಿ ಟ್ರ್ಯಾಕಲ್ಲಿ. ಅದೇ ರೀತಿ ಇವ್ರಿಗೆ ಮೂತ್ರಕೋಶದ ಗಾತ್ರ ತಮ್ಮ ವಯಸ್ಸಿನ ಇತರ ಮಕ್ಕಳಿಗಿಂತ, ಇತರ ಮೂತ್ರಕೋಶಗಳಿಗಿಂತ ಸಣ್ಣ ಗಾತ್ರದಲ್ಲಿರುತ್ತೆ. ಕೆಲವೊಂದು ಟೈಮ್ ಆಪ್ರೇಷನ್ ಕೂಡ ಮಾಡಿಸ್ತಾರೆ, ಯೂರಿನ್ ತುಂಬ ಸಣ್ಣಗೆ ಬರುತ್ತೆ ಅಂತ ಹೇಳಿ ಕೂಡ ಆಪ್ರೇಷನ್ ಮಾಡಿಸೋದುಂಟು. ನನಗೆ ಗೊತ್ತಿರೋ ಹಾಗೆ ಒಂದು ಹುಡುಗಂಗೆ, ನನ್ನ ರಿಲೇಟಿವ್ ಒಂದು ಹುಡುಗಂಗೆ ಮಾಡಿಸಿದ ನೆನಪಿದೆ. ಅವಾಗೆಲ್ಲ ಪಾಪ ನಮಗೂ ಮೆಚ್ಯೂರ್ಡ್ ಇಲ್ಲ, ನಾವು ಅವನ್ನ ರೇಗಿಸ್ತಾ ಇದ್ವಿ. ಸೊ ಮಧ್ಯರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಅವ್ರು ಏನು ಟಾಯ್ಲೆಟ್ ಯೂರಿನ್ ಪಾಸ್ ಮಾಡ್ತಾರೆ ಅವ್ರಿಗದು ಸೆನ್ಸ್ ಆಗೋದಿಲ್ಲ. ಸೊ ಈವನ್ ಕಿಡ್ನಿ ಮತ್ತು ಲಿವರ್, ನಾರ್ಮಲಿ ಕಿಡ್ನಿ ನಮಗೆ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂತ ಅಂದಾಗಲೂ ಕೂಡ ಯೂರಿನ್ ಪಾಸ್ ಆಗೋದು ನಮಗೆ ಗೊತ್ತಾಗಲ್ಲ, ಸಡನ್ನಾಗಿ ಬಂದುಬಿಡುತ್ತೆ ಅದು. ಓಕೆ, ಸೊ ದಟ್ ಮಧ್ಯರಾತ್ರಿಯಲ್ಲೂ ಈ ಥರ ಮಕ್ಕಳುಗಳಿದ್ದಾರೆ, ಹಗಲಲ್ಲೂ ಕೂಡ ಈ ಪ್ರಾಬ್ಲಮ್ ಇದೆ ಎಷ್ಟೋ ಜನಕ್ಕೆ. ಸೊ ಈ ರೀತಿಯೆಲ್ಲ ಪ್ರಾಬ್ಲಮಲ್ಲಿ ಇರ್ತಾರೆ. ಬಟ್ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರನ್ನ ದಂಡಿಸೋದು, ಹೀಯಾಳಿಸೋದು, ಬೇರೆ ಮಗು ಜೊತೆ ಕಂಪೇರ್ ಮಾಡೋದು ಮಾಡಿ 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 ಆ ಮಗುವಿನಲ್ಲಿ ಮಕ್ಕಳ ಮನಸ್ಥೈರ್ಯವನ್ನು ಕಡಿಮೆ ಮಾಡಿಬಿಡ್ತಾರೆ. ಆ ಮಕ್ಕಳಲ್ಲಿ ಬರೀ ಟಾಯ್ಲೆಟ್ ಅಂತ ಇದ್ದಾರೆ, ಯೂರಿನ್ ಮಾಡ್ತಾ ಇರೋ ಒಂದು ಪ್ರಾಬ್ಲಮ್ ತಲೆಯಲ್ಲಿ ಕೂತ್ಕೊಂಡಿರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದೊಂದೇ ಕೂತಿರಲ್ಲ. ಆ ಮಕ್ಕಳಲ್ಲಿ ಅವ್ರ ಜೊತೆ ಕಂಪ್ಯಾರಿಸನ್ ಶುರು ಮಾಡಿಬಿಡ್ತಾರೆ, ಅವ್ರ ಮೇಲೆ ಅವರೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ, ಕೀಳಿರಿಮೆಗೆ ಹೋಗ್ಬಿಡ್ತಾರೆ. ಆಮೇಲೆ ನಾನು ಹಿಂಗೇನೆ ಅಂದ್ಕೊಂಡ್ಬಿಡ್ತಾರೆ, ಬೇರೆ ಎಲ್ಲದರಲ್ಲೂ ಕಂಪೇರ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಮನುಷ್ಯನ ಸಹಜ ಗುಣ ಏನು ಅಂದರೆ, ನಮ್ಮ ಹತ್ರ ಏನು ಬೆಸ್ಟ್ ಇರುತ್ತಲ್ವ ಅದನ್ನು ನಾವು ಜಾಸ್ತಿ ನೋಡೋದಕ್ಕಿಂತ ನಮ್ಮಲ್ಲಿರೋ ವೀಕ್ನೆಸ್ನ ಜಾಸ್ತಿ ನೋಡ್ಕೊತೀವಿ. ಪ್ರಪಂಚದಲ್ಲಿರೋ ವೀಕ್ನೆಸ್ನೇ ನಾವು ಜಾಸ್ತಿ ನೋಡೋದು, ನಮ್ಮಲ್ಲಿರೋ ವೀಕ್ನೆಸ್ನೇ ನಾವು ಜಾಸ್ತಿ ನೋಡೋದು. ಇದು ಮನುಷ್ಯನ ಸಹಜ ಗುಣ. ಹಾಗೆ ಪಾಪ ಮಕ್ಳಿಗೆ ಏನಾಗುತ್ತೆ, ಅವ್ರು ಎಷ್ಟೊಂದಲ್ಲಿ ಒಳ್ಳೇದಿರುತ್ತೆ ಅದು ಅವ್ರಿಗೆ ಕಾಣಿಸಲ್ಲ. ಈ ಪ್ರಾಬ್ಲಮ್ ಅವ್ರಿಗೆ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ. ಸೊ ದಟ್ ಅವಾಗ ಏನು ಮಾಡ್ತಾರೆ, ಬೇರೆಯ ಒಂದು ಸ್ಟ್ರೆಂತಲ್ಲೂ ಕೂಡ ಅವರು ವೀಕ್ ಆಗ್ತಾ ಬರ್ತಾರೆ. ಇದೆಲ್ಲವೂ ನಡೆಯೋ ಅಂಥದ್ದು. ಓಕೆ, ಸೊ ಇದು ನಿಜವಾಗ್ಲೂ ಹೇಳ್ತೀನಿ, ನಾನು ಈ ವಿಚಾರ ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಈವನ್ ಈ ಪ್ರಾಬ್ಲಮ್ ನನ್ನ ಅಣ್ಣಂಗೂ ಇತ್ತು. ಓಕೆ, ನನ್ನ ಅಣ್ಣಂಗಿತ್ತು. ಅವನ ಸ್ಕೂಲಲ್ಲಿದ್ದಾಗ ಪಾಪ ಮೇ ಬಿ ನನ್ನ ಪೇರೆಂಟ್ಸ್ಗೂ ಗೊತ್ತಿಲ್ಲ ಇದೆಲ್ಲ. ನನ್ನ ಜೊತೆಗೆ ನಮ್ಮ ಅಣ್ಣನ ಕಂಪೇರ್ ಮಾಡ್ತಾಯಿದ್ರು. ಅಂದರೆ ನೋಡು ನಿನ್ನ ತಂಗಿ ಹೀಗೆ ಅಂತ ಅವನಿಗೆ ಕಂಪೇರ್ ಮಾಡೋದು. ನನಗೆ ಅನಿಸುತ್ತೆ ಅವನು ಇವತ್ತಿಗೂ ಕೂಡ ಇಂಟ್ರೋವರ್ಟ್, ಅಂದರೆ ಅವನು ಅಷ್ಟು ಜನರ ಜೊತೆ ಜಾಸ್ತಿ ಮಿಂಗಲ್ ಆಗಲ್ಲ. ಅವನದೊಂದು ಸರ್ಕಲ್ ಇದೆ, ಅಷ್ಟು ಬಿಟ್ಟರೆ ಅವ್ನು ಯಾರ ಜೊತೆಗೂ ಮಿಂಗಲ್ ಆಗಲ್ಲ. ಇತ್ತೀಚೆಗೆ ಲಾಸ್ಟ್ ಒಂದು 3-4 ಇಯರ್ಸಿಂದ ಅವನು ಸ್ಟೇಜ್ ಮೇಲೆ ಬಂದರೂ ಓಪನ್ ಆಗಿ ಮಾತಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಇವೆಲ್ಲವೂ ಮಾಡ್ತಾ ಇದ್ದಾನೆ. ಬಟ್ ಲಾಸ್ಟ್ 3-4 ಇಯರ್ಸ್ ಮುಂಚೆ ಅವನು ಹೆಂಗಿದ್ದ ಅಂದರೆ ತುಂಬ ಅಂದರೆ ತುಂಬ ಅವನು ಕಂಪೇರ್ ಮಾಡ್ಕೊಳ್ಳೋದು. ನನಗಾಗಲ್ಲ, ಏನಾದ್ರು ಮಾತಾಡಿಸ್ಬೇಕು ಅಂದರೆ ಅವಳ ಕೈಲಿ ಮಾತಾಡಿಸು, ಅವಳ ಹತ್ರನೇ ಹೇಳಿಸು, ಹೀಗೆ ಅವ್ನು ನನ್ನ ತಳ್ಳಿ ಬಿಡ್ತಾ ಇದ್ದ, ಕಂಪೇರ್ ಮಾಡ್ಕೊಳ್ತಾ ಇದ್ದ. ಸ್ಪೋರ್ಟ್ಸ್ ಒಂದೇ, ಬಟ್ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡೋ ವಿಚಾರ ಅಂತ ಬಂದಾಗ ಅವ್ನು ಹೋಗ್ತಿರ್ಲಿಲ್ಲ, ಒಂದು ಡ್ಯಾನ್ಸಿಗೆ ಸೇರ್ಕೋತಾ ಇರಲಿಲ್ಲ. ಅದ್ರ ಜೊತೆಗೆ ಅದು ಏನಾಗ್ಬಿಡ್ತು, ನಾವು ರೇಗಿಸ್ತಾ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತಾಗಿ ಫ್ರೆಂಡ್ಸ್ಗಳು ರೇಗ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಅವನು ಪಾಪ ಇವತ್ತು ನನಗೆ ಅನ್ನಿಸ್ತದೆ ಅವನು ಅದನ್ನು ಈಸಿಯಾಗೆ ತೊಗೊಂಡಿದ್ನೇನೋ ನಂಗೆ ಗೊತ್ತಿಲ್ಲ. ಬಟ್ ಸಬ್ಕಾನ್ಷಿಯಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ, ಓ ಇವೆಲ್ಲ ನಮಗಿದೆ ಅಂತ. ಮೇ ಬಿ ಅವನು ಸಾಫ್ಟ್ ಆಗೋದಕ್ಕೆ ಇದು ಒನ್ ಆಫ್ ದ ರೀಸನ್ ಇರ್ಬೋದು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಓ ನನ್ನ ಅಣ್ಣ ಹಿಂಗಾಗೋಗಿ, ನಾನು ಅಂದ್ಕೊಂಡಿದ್ದೆ ಫಸ್ಟ್ ಸ್ಪಿರಿಚುವಲ್ ಪ್ರಕಾರ ಬೇರೆ ಬರುತ್ತೆ, ಮೊದಲನೇ ಮಗು ಯಾಕೆ ಆ ಥರ ಅಂತ. ಅಂದರೆ ಎಲ್ಲ ಮೊದಲನೇ ಮಕ್ಕಳು ನಾರ್ಮಲಿ ಹಾಗಿರ್ತಾರೆ, ಬಟ್ ಎಲ್ಲರೂ ಅಲ್ಲ. ಓಕೆ, ಬಟ್ ಈ ಥರ ವಿಚಾರನೂ ಅವ್ರು ಸಬ್ಕಾನ್ಷಿಯಸಲ್ಲಿ ಕೂತಿರುತ್ತೆ, ಕಂಪ್ಯಾರಿಸನ್ ಆಗಿರುತ್ತೆ, ಅವರೇ ಕಂಪೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವನಿಗೆ ಗೊತ್ತಿಲ್ಲದೆ ಅವನ್ನೇ ಹೇಟ್ ಮಾಡಿಕೊಂಡು ನನ್ನ ಕೈಲಿ ಇಷ್ಟೇ ಆಗೋದು. ಅವ್ನು ಹೇಳ್ತಿರ್ತಾನೆ, ನಂಗೆ ಅಷ್ಟು ನಂಬಿಕೆ ಏನಾದರೂ ಒಂದು ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನೀನು ಹೆಂಗೆ ಅದನ್ನು ಫೋಕಸ್ ಮಾಡ್ತೇನೆ, ನಂಗೆ ಅದು ಮಾಡೋಕ್ಕೆ ಬರಲ್ಲ ಅಂತ ಅವ್ನು ಎಷ್ಟೋ ಸಲ ಹೇಳಿದ್ದಾನೆ ಬೇರೆ ವಿಚಾರದಲ್ಲೆಲ್ಲ. ಸೊ ಮೇ ಬಿ ಇವೆಲ್ಲವೂ ಒನ್ ಆಫ್ ದ ರೀಸನ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ ಇದೆಲ್ಲ ನಮಗೆ ಗೊತ್ತಾ. ಇವತ್ತು ನಾವು ನಮ್ಮ ಮಕ್ಕಳು ನೋಡ್ಕೊಳ್ತಿರೋ ರೀತಿ ಬೇರೆ ಇದೆ. ಈಗ ನಮ್ಮ ಮಕ್ಕಳು, ನನ್ನ ಮಗನೂ ಬೆಡ್ ಮೇಲೆ ಟಾಯ್ಲೆಟ್ ಮಾಡ್ಕೊಳ್ಳಲ್ಲ. ಬೈ ಚಾನ್ಸಾಗಿ ಮಾಡಿಕೊಂಡ್ರೆ, ಈಗ ಅವ್ನಿಗೆ 4.5 ಇಯರ್ಸ್, ಬೈ ಚಾನ್ಸಾಗಿ ಅವ್ನು ಮಾಡಿಕೊಂಡ್ರೆ ಅವನಿಗೆ ನಾವು ಬೈಯಲ್ಲ, ದಟ್ಸ್ ಓಕೆ ಬಿಡು ಕಂದ, ಪರವಾಗಿಲ್ಲ, ವಾಶ್ ಮಾಡೋಕ್ಕೆ ಹಾಕೋಣ, ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಅವನ್ನ ಯಾವತ್ತೂ ಯಾಕೆ ಮಾಡಿಕೊಂಡೆ ನೀನು, ಹಿಂಗೆಲ್ಲ ಟಾಯ್ಲೆಟ್ ಮಾಡ್ಕೊಳ್ತಾರ, ದಿನ ಹೋಗ್ತಾ ಇದ್ದೆ ಟಾಯ್ಲೆಟ್ಗೆ, ಇವತ್ತು ಯಾಕೆ ಮಾಡಿಕೊಂಡೆ, ಈ ಥರ ನಾವು ಪ್ರಶ್ನೆ ಮಾಡಲ್ಲ. ಅಂದರೆ ಅಣ್ಣ ಅತ್ತಿಗೆನೂ ಅವನಿಗೂ ಮಾಡಲ್ಲ, ನಮ್ಮ ಅಣ್ಣನ ಮಗನಿಗೂ ಇವನಿಗೂ ಮಾಡಲ್ಲ. ಇದು ನಾವು ಕ್ಲಿಯರಾಗಿ ಹರ್ಟ್ ಮಾಡಲ್ಲ, ಬಿಕಾಸ್ ಇವಾಗ ಗೊತ್ತಾಗಿದೆ ಈ ಮೆಚ್ಯೂರಿಟಿ. ಅವಾಗೇನಾದರೂ ಅವಾಗಿನ ಥರ ಇದ್ದಿದ್ರೆ ಮೇ ಬಿ ಈಗ ನಮ್ಮ ಮಕ್ಳಿಗೂ ನಾವು ಹಾಗೆ ಮಾಡ್ತಾ ಇದ್ವೇನೋ. ಸೊ ಇದು ಒಂದು. ಇದೇ ಕಾರಣಗಳಿಂದ ಎಷ್ಟೋ ಮಕ್ಕಳು ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಓದಿನ ವಿಚಾರದಲ್ಲಾಗಿರ್ಬೋದು, ನಡವಳಿಕೆ ವಿಚಾರದಲ್ಲಾಗಿರ್ಬೋದು, ಮಾತಿನ ವಿಚಾರದಲ್ಲಾಗಿರ್ಬೋದು, ಚುರುಕಿನ ವಿಚಾರದಲ್ಲಾಗಿರ್ಬೋದು
ಕಂಪೇರ್ ಮಾಡಬೇಡಿ. ಮತ್ತು ಅವ್ರು ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ, ಅದನ್ನು ನೀವು ಪದೇ ಪದೇ ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಬೇಡಿ. ಹಾಗೆ ಈ ಥರದ ಒಂದು ಯೂರಿನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಅದಕ್ಕೆ ಬೇಕಾದಂಥ ಕಾಲ್ ತೊಗೊಳ್ಳಿ. ಅಂದರೆ ಏನು ಬೇಕು ಡಾಕ್ಟರ್ಸಿಂದ ಹೆಲ್ಪ್ ತೊಗೊಳ್ಳಿ. ಆದರೆ ನೀವು ಅದಕ್ಕೆ ತೊಂದರೆ ಲೈಕ್ ಮಕ್ಕಳನ್ನ ಹೀಯಾಳಿಸ್ಬೇಡಿ, ಆಯಿತಾ? ಸೊ ಇದನ್ನು ನಾವು ಕಲ್ತ್ಕೊಳ್ಳೋಣ. ಅದೇ ರೀತಿ ಇಲ್ಲಿ ಅವ್ರು ಇವಾಗ ಕೆಲವೊಂದು ಹೇಳಿದ್ದಾರೆ, ಹೇಗೆ ಮಕ್ಕಳಲ್ಲಿ ಇದನ್ನು ಯೂರಿನ್ ಈ ಥರ ಆಗ್ತಾ ಇರೋದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು, ನಾವು ಹೆಂಗೆ ವರ್ಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಸೊ ದಟ್ ತುಂಬ ಜನ ಆ ಥರ ಪ್ರಾಬ್ಲಮ್ ಇರೋರಿಗೆ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ನಮ್ಮ ಮಕ್ಕಳಿಗೂ ಮಾಡ್ತೀವಿ. ನನ್ನ ಮಗ ಟಾಯ್ಲೆಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಹಿಂದಿನ ದಿನ ಅವನದು ರೊಟೀನ್ ಹೇಗಿದೆ ಅಂತ. ಓಕೆ, ಮಿಸ್ಟೇಕ್ ನಮ್ದಿದೆ ಅಂತ ಗೊತ್ತಾಗಿ ಅವ್ನಿಗೆ ಹೇಳ್ತೀವಿ, ಕಂದ ಯಾಕೆ ನೀನು ಮಧ್ಯರಾತ್ರಿ ಟಾಯ್ಲೆಟ್ ಮಾಡ್ತೀಯ ಅಂದರೆ ಅಂತ ಹೇಳ್ತೀವಿ ನಾವು. ನೀರು ಯಾವಾಗ ಕುಡಿತಾನೆ, ಏನು ಮಾಡ್ತಾನೆ, ಅದನ್ನು ಗೈಡ್ ಮಾಡ್ತೀವಿ. ಅವ್ನಿಗಿವಾಗ ಆ ಅವೇರ್ನೆಸ್ಸಿಂದ ಅವ್ನು ಆ ಟೈಮ್ ಆದಮೇಲೆ ನೀರು ಕುಡಿಯೋಕೆ ಹೋಗಲ್ಲ. ಅವ್ನಿಗೆ ಗೊತ್ತು, ಓ ಇದು ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅದೇ ಮೆಥಡ್ ಕೆಲವೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳ್ತಾ ಹೋಗ್ತೀನಿ. ಸಂಜೆ 6 ಗಂಟೆಯ ನಂತರ ಲಿಕ್ವಿಡ್ ಐಟಮ್ಸ್ನ ಸ್ಟಾಪ್ ಮಾಡಿ. ಈವ್ನಿಂಗ್ 6 ಮೇಲೆ ನೀರು, ಹಾಲು, ಕಾಫಿ ಈ ಥರದ್ದು ಸ್ಟಾಪ್ ಮಾಡಿ. ಓಕೆ, ರಾತ್ರಿ ಊಟದ ಸಮಯದಲ್ಲಿ ಹೆಚ್ಚು ನೀರನ್ನು ಕುಡಿಸ್ಬೇಡಿ. ರಾತ್ರಿ ಮಲಗಿ ಸುಮಾರು 2 ಗಂಟೆಯ ನಂತರ ಬೇಕಿದ್ರೆ ಈ ಥರ ಪ್ರಾಬ್ಲಮ್ ಇರೋರಿಗೆ ಅಲಾರಾಮ್ ಇಟ್ಬಿಟ್ಟು ಟಾಯ್ಲೆಟ್ ಮಾಡಿಸಿ. ಓಕೆ, ಅಂದರೆ ನೀವು ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ಅಲಾರಾಮ್ ಇಟ್ಬಿಟ್ಟು ಬೇಕಾದರೆ ಟಾಯ್ಲೆಟ್ ಮಾಡಿಸಿ, ಈ ಥರ ಪ್ರಾಬ್ಲಮ್ ಇರೋರಿಗೆ. ಹಾಗೆ ಊಟ ನಾವು ಮಲಗೋದಕ್ಕಿಂತ 2 ಅವರ್ಸ್ ಬಿಫೋರೇ ಮಾಡಬೇಕು. ನಾನು ಸನ್ಸೆಟ್ ಆಗೋಕ್ಕೆ ಮುಂಚೆ 7 ಗಂಟೆಗೆ ಊಟ ಮುಗಿಸ್ಬೇಕು. ಓಕೆ, 8 ಗಂಟೆಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ನೀರು ಕುಡಿತಾರೆ ಅಂದ್ಕೊಳ್ಳಿ, 9 ಗಂಟೆಗೆ ಒಂದ್ಸಲ ವಾಶ್ರೂಮಿಗೆ ಕಳಿಸ್ಬೇಕು. ಆಮೇಲೆ ಒಂದು 9:30 10 o'clock 10ಗೆ ಮಲಗಿಸ್ತೀವಿ ಅಂದರೆ 10ಗೆ ಒಂದ್ಸಲ ವಾಶ್ರೂಮಿಗೆ ಕಳಿಸ್ಬೇಕು, ಮಲಗಿಸ್ಬೇಕು. ಮಲಗೋ ಟೈಮಲ್ಲಿ ಹಾಲು, ನೀರು ಯಾವ ಕೊಡಬಾರ್ದು. ಹಾಗೆ ಈ ಥರ ಪ್ರಾಬ್ಲಮ್ ಇರೋರಿಗೆ 2 ಅವರ್ಸ್ ಒನ್ಸ್ ಎಬ್ಬಿಸಬೇಕು. ರಜಾ ದಿನಗಳಲ್ಲಿ ಬೆಳಗ್ಗಿನ ಹೊತ್ತು ಈ ತೊಂದರೆ ಇರುವಂತಹ ಮಗುಗೆ ಅಗತ್ಯ ಅನ್ನೋದು ಮೂತ್ರ ಮಾಡದೆ ಕೂರಬೇಕು. ಲೈಕ್ ಹಾಗೆ ಮೂತ್ರನ ಕಟ್ಟಿ ಇಟ್ಟಾಗ ಮೂತ್ರಕೋಶದ ಸ್ನಾಯುಗಳು ಹಿಗ್ಗಿ ಮೂತ್ರಕೋಶದ ಗಾತ್ರ ದೊಡ್ಡದಾಗುತ್ತೆ. ಅಂದರೆ ಟಾಯ್ಲೆಟ್ ಬಂದಾಗ ಕಂಟ್ರೋಲ್ ಮಾಡಬೇಕು ಮಗು. ಅಟ್ಲೀಸ್ಟ್ ಒಂದು ಇವಾಗ ಅರ್ಜೆಂಟ್ ಆಗಿದೆ ಅಂದಾಗ ವೆಯ್ಟ್ ಮಾಡು, ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿ ನಾವು ಟಾಯ್ಲೆಟ್ ಯೂರಿನ್ ಹಂಗೆ ಇಟ್ಕೋಬಾರ್ದು ಅಂತೀವಲ್ಲ. ಬಟ್ ಈ ಥರ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಆ ಥರ ಎಕ್ಸಸೈಸ್ ಅದು ಮಾಡಿದಾಗ ಮೂತ್ರಕೋಶ ಏನಿದೆ ಅದು ಹಿಗ್ಗುತ್ತೆ. ಅದು ಹಿಗ್ಗಿದಾಗ ದೊಡ್ಡದಾಗುತ್ತೆ. ಲೈಕ್ ಅದು ದೊಡ್ಡದಾದಾಗ ಈ ಪ್ರಾಬ್ಲಮ್ ಹೋಗುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಪಾಲಕರಿಗೆ ಸಲಹೆಗಳು. ಈಗ ಪೇರೆಂಟ್ಸ್ ಹೆಂಗಿರಬೇಕು ಅಂತ, ಯಾರು ಮಕ್ಕಳು ಈ ಥರ ಮಾಡ್ತಿರ್ತಾರೆ, ದಯವಿಟ್ಟು ಈ ವಿಷಯದಲ್ಲಿ ಮಗುನ ನೀವು ಅಸಹಾಯಕತೆಯಿಂದ ಇರುತ್ತೆ ಆ ಮಗು, ಹಾಗಾಗಿ ನೀವು ಅದಕ್ಕೆ ಆ ಪ್ಲೇಸ್ನ ಕ್ರಿಯೇಟ್ ಮಾಡಿಕೊಡಿ. ಮಕ್ಕಳನ್ನು ಇನ್ನೊಬ್ಬರು ಮಕ್ಕಳ ಜೊತೆ ಹೋಲಿಸಬೇಡಿ. ಹಾಸಿಗೆಯಲ್ಲಿ ಮೂತ್ರ ಮಾಡೋದು ಅವರ ದುರ್ಬಲ ಮನಸ್ಸಿನ ಲಕ್ಷಣವಲ್ಲ, ಇಂಟೆನ್ಷನ್ಲಿ ಅವರು ಮಾಡ್ತಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮನೆಗೆ ಬಂದ ಅತಿಥಿಗಳ ಮುಂದೆ ಮಗುವಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಡಿ. ಮಗುವಿನ ಮಗು ಯಾರು ಟಾಯ್ಲೆಟ್ ಮಾಡ್ಕೊಳ್ಳಲ್ಲ ಆ ಮಗುನ ಹೊಗಳೋದು, ಇವ್ರನ್ನ ಇಂಡೈರೆಕ್ಟಾಗಿ ತೆಗಳೋದು ಇವೆಲ್ಲ ಮಾಡಬೇಡಿ. ಇದೇ ತೊಂದರೆನ ಅರ್ಥ ಮಾಡಿಸಿದ್ದಾದ ಮೇಲೆ ಇವನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವೆಲ್ಲ ಎಕ್ಸಸೈಸ್ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಅವ್ನ ಪ್ರಾಬ್ಲಮಿಂದ ಹೊರಗಡೆ ಬಂದು ಇದಿಷ್ಟು ಜನಕ್ಕೆಲ್ಲ ಇರುತ್ತಾ ಅಂತ ಅರ್ಥ ಮಾಡಿಕೊಂಡು ಅಲ್ಲಿಂದ ಅವನು ಡೆವಲಪ್ ಆಗ್ತಾ ಬಂದು ಎಗೇನ್ ಒಳ್ಳೆ ಪಿ ಯು ಸಿಗೆ ಸೇರಿಕೊಂಡು ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡಿ 90 ಮಾರ್ಕ್ಸಲ್ಲಿ ಅವನು ಪಾಸಾಗಿ ಇವತ್ತು ವೈದ್ಯಕೀಯ ಪದವಿಯ ಸೀಟನ್ನು ತಗೊಂಡಿದ್ದಾನೆ, ಮೆಡಿಕಲ್ ಸೀಟ್ನ ತಗೊಂಡಿದ್ದಾನೆ ಈ ಹುಡುಗ, ಮಯೂರ ಅನ್ನೋ ಹುಡುಗ. ಇದು ಕತೆ ಅಲ್ಲ, ನಿಜವಾಗ್ಲೂ ನಡೆದಿರೋದು. ನೋಡಿ, ಇದರಲ್ಲಿ ನಾವು ಇನ್ನೂ ಒಂದು ಆ್ಯಂಗಲ್ ಯೋಚನೆ ಮಾಡೋಣ. ಭಗವಂತ ನಮಗೆ ಜೀವನದಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಕೊಡೋದೆ ನಮ್ಮ ಕೈಲಿ ಸಾವಿರಾರು ಜನಕ್ಕೆ ಏನೋ ಸೇವೆ ಮಾಡ್ಸೋಕ್ಕೆ ಅನ್ನೋ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು ನಾವು ಪ್ರಾಬ್ಲಮ್ ಬಂದಾಗ. ನನ್ನ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಡೆಫಿನೆಟ್ಲಿ ಇವತ್ತು ಅದೇ ಪ್ರಾಬ್ಲಮ್ಮೇ ನನಗೆ ಎಮೋಜಿಂಗ್ ಭಾವನೆಗಳಿಗೊಂದು ಶಾಲೆ ನಡೆಸೋಕೆ ಸಾಧ್ಯ ಆಗಿದ್ದು. ನನ್ನ ಲೈಫಲ್ಲಿ ಆ ಎಲ್ಲ ಪ್ರಾಬ್ಲಮ್ಸ್ ಬಂದಿಲ್ಲ ಅಂದಿದ್ರೆ ನಾನಿವತ್ತು ರಿಲೇಷನ್ಶಿಪ್ ಬಗ್ಗೆ, ಮನಿ ಬಗ್ಗೆ, ಹೆಲ್ತ್ ಬಗ್ಗೆ ಮಾತಾಡೋ ರೈಟ್ಸ್ ಕೂಡ ನನಗೆ ಇರ್ತಾ ಇರಲಿಲ್ಲ. ಬಟ್ ಆ ಪ್ರಾಬ್ಲಮ್ ಬಂದಿದ್ದು ಮಾತ್ರ ಅಲ್ಲ, ಓವರ್ಕಮ್ ಮಾಡಿದ್ಮೇಲೆ ಅದನ್ನು ಮತ್ತೆ ನಾನು ಇಂಪ್ಲಿಮೆಂಟ್ ಮಾಡಿದ್ದು. ಸೇಮ್ ಇಲ್ಲೆಲ್ಲ ಮಕ್ಕಳುಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಎಷ್ಟು ಪ್ರಾಬ್ಲಮಲ್ಲಿರ್ತಾರೆ. ಕೊನೆಗೆ ಅವರೆಲ್ಲ ನೋಡಿ, ಆ ಹುಡುಗಿ ಈಗ ಸೈಕಾಲಜಿಗೆ ಹೋಗಿದ್ದಾಳೆ, ಈ ಹುಡುಗ ಮೆಡಿಕಲ್ ಸೀಟ್ ತೊಗೊಂಡ. ಅಂದರೆ ನನಗೆ ಬಂದಂಥ ಪ್ರಾಬ್ಲಮ್ನ ಈಗ ಅವನು ಡೀಲ್ ಮಾಡೋದು ಬೇರೆ ಥರ ಮಾಡ್ತಾನೆ. ಎಲ್ಲ ಓದ್ಬಿಟ್ಟು ಬಂದಿರುವಂತಹ ಡಾಕ್ಟ್ರುಗಳ ಥರ ಇವ್ರು ಟ್ರೀಟ್ ಮಾಡಲ್ಲ, ಎಕ್ಸ್ಪೀರಿಯನ್ಸಿಂದ ಮನಸ್ಸಿನಿಂದ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಇವ್ರಿಗೆ ಅದ್ರ ಪೇನ್ ಗೊತ್ತಿರುತ್ತೆ ಅಲ್ವಾ. ಸೊ ಹೀಗೆ
ಮಕ್ಕಳು ಯಾವಾಗ ಹೇಗೆ ಆಗ್ತಾರೆ ಗೊತ್ತಿಲ್ಲ. ಅವರಲ್ಲಿ ಇವಾಗಿರೋ ಪ್ರಾಬ್ಲಮ್ನ ನೋಡಿಕೊಂಡು ಅವ್ರ ಭವಿಷ್ಯನ ನಾವು ನಿರ್ಧಾರ ಮಾಡೋದು ಬೇಡ. ಸೊ ಸ್ಕೂಲ್ಗೆ ಯಾಕೆ ಹೋಗಲ್ಲ ಅಂತಾರೆ, ಕಾಲೇಜ್ಗೆ ಯಾಕೆ ಹೋಗಲ್ಲ ಅಂತಾರೆ ಅಂದರೆ ಇವು ಕಾರಣಗಳಿರ್ಬೋದು ಅಂತ. ಓಕೆ, ಎಷ್ಟು ವಿಚಾರ ತಿಳ್ಕೊಳ್ತಿದ್ದೀವಿ ಅಲ್ವಾ? ಏನೇನು ಅರ್ಥ ಆಯಿತು ಇವತ್ತು? ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮ್ಮ ಮಕ್ಳಿಗೆ ಏನಾದ್ರು ಬೈತಾ ಇದ್ದೀರಾ ಟಾಯ್ಲೆಟ್ ಮಾಡ್ಕೊಳ್ಳೋದ್ರಲ್ಲಿ? ಇನ್ನು ಮುಂದೆ ಹೇಗೆ ನೋಡ್ಕೋಬೇಕು? ಅವೆಲ್ಲವೂ ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು.